ನಟನ ಜೊತೆ ಸೀರಿಯಲ್ ನಟಿ ಅಫೇರ್ ಮದುವೆಯಾದ್ರೂ ಸಹ ನಟನ ಜೊತೆ ಅಫೇರ್ ಇಟ್ಕೊಂಡಿದ್ದಂತಹ ನಟಿ ಗಂಡನ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿದ್ಲು ಕಳ್ಳಿ ನಟಿ. ಯಸ್, ಖ್ಯಾತ ನಟನ ಜೊತೆ ಸೀರಿಯಲ್ ನಟಿ ಅಫೇರ್ ಮದುವೆಯಾದ್ರೂ ಸಹ ನಟನ ಜೊತೆಗೆ ಅಫೇರ್ ಇಟ್ಟುಕೊಂಡಿರುವಂತಹ ಕಳ್ಳಿ ನಟಿ ಗಂಡನ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿದ್ದಂತಹ ನಟಿ ಮದುವೆಯಾದ 6 ತಿಂಗಳಿಗೆ ಡಿವೋರ್ಸ್. ಪತ್ನಿ ವಿರುದ್ಧ ಆರೋಪಗಳ ಸುರಿಮಳೆಗೈದಂತಹ ಪತಿ ಸಹ ನಟನ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ಲು ಅಂತ ಹೇಳಿ ಪತಿ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾರು ಆ ನಟಿ? ಹೇಳ್ತೀವಿ, ನೋಡ್ತಾ ಇರಿ ಫ್ರೀಡಮ್ ಟಿವಿಯಲ್ಲಿ. ಯಸ್, ಕಳ್ಳಿ ನಟಿ ತನ್ನ ಆಟವನ್ನ ಶುರು ಮಾಡಿದ್ದಾಳೆ. ಅವಳ ಆಟಕ್ಕೆ ಗಂಡ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾನೆ. ಆ ನಟಿ ಯಾರು? ಅಕ್ರಮ ಸಂಬಂಧವನ್ನ ಹೊಂದಿದ್ದಂತಹ ಮತ್ತೊಬ್ಬ ನಟ ಯಾರು? ಇತ್ತೀಚಿನ ದಿನಗಳಲ್ಲಿ ಲವ್ ಡೇಟಿಂಗ್ ಬ್ರೇಕಪ್ ಸಾಮಾನ್ಯ. ಕಿರುತೆರೆಯ ನಟಿ ಅದಿತಿ ಅಭಿನಿತ್ ಇತ್ತೀಚೆಗೆ ಮದುವೆಯಾಗಿದ್ರು. ಆದರೆ ನಟಿಯ ಪ್ರೇಮ ಪುರಾಣಕ್ಕೆ ಬೇಸತ್ತ ಹೋಗಿರುವಂತಹ ಪತಿ ಮದುವೆಯಾದ್ರೆ ಸೀರಿಯಲ್ ನಲ್ಲಿ ಆಫರ್ ಕಮ್ಮಿ ಆಗುತ್ತೆ ಅಂತ ಹೇಳಿ ಮದುವೆಯ ಸತ್ಯವನ್ನ ಮುಚ್ಚಿಟ್ಟಂತಹ ನಟಿ ಹೇಗ ಅದಿತಿ ವಿರುದ್ಧ ಅಭಿನಿತ್ ಆರೋಪವನ್ನ ಮಾಡಿದ್ದಾರೆ. ನಟ ಸಮರ್ಥ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ನಟಿಯ ಪತಿ ನೇರವಾಗಿ ಪತ್ನಿಯ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಈಗ ನಟಿಯ ಮೇಲೆ ಆರೋಪ ಮಾಡಿ ಡಿವೋರ್ಸ್ಗೆ ಮುಂದಾಗಿರುವಂತಹ ಪತಿ ಡಿವೋರ್ಸ್ಗೆ 25 ಲಕ್ಷ ಬೇಡಿಕೆ ಇಟ್ಟಂತಹ ನಟಿಯ ಕುಟುಂಬ ಯಾವ ತರ ಆಗೋಗಿದೆ ಪರಿಸ್ಥಿತಿ ನೋಡಿ. ಬಿಸ್ನೆಸ್ ಅನ್ಕೊಂಡಿದ್ದೀರಾ ಮದುವೆಗಿದ್ರೆ ಅನ್ನೋದನ್ನ? ಅವಳು ಮಾಡಿದ ತಪ್ಪನ್ನ ಗಂಡ ಹುಡುಕಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕಿಸಿದ ಮೇಲೂ ನಟಿಯ ಕುಟುಂಬ 25 ಲಕ್ಷ ರೂಪಾಯಿ ಆ ಒಬ್ಬ ಪತಿಯ ಬಳಿ ಕಿತ್ತುಕೊಳ್ಳಲು ನೋಡ್ತಾ ಇದೆಯಲ್ಲ. ಹೆಣ್ಣು ಮಕ್ಕಳಿಗೆ ಕಾನೂನು ಆರಾಮಾಗಿ ಕರ್ಗೋಗುತ್ತೆ ಅನ್ನೋ ಕಾರಣಕ್ಕೆ, ಅಥವಾ ಆರಾಮಾಗಿ ಕರ್ಗೋಗುತ್ತೆ ಅನ್ನುವಂಥ ಕಲ್ಪನೆಯಲ್ಲಿ ಗಂಡಿಂದ ನೀವು ವಸೂಲಿ ಮಾಡ್ಕೊಳ್ತಾ ಇದ್ದೀರಾ. ಈ ಜೋಡಿ ಮದುವೆಗೂ ಮುನ್ನ ವರ್ಷಗಳ ಕಾಲ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇತ್ತಂತೆ. 6 ತಿಂಗಳ ಹಿಂದೆ ಒಟ್ಟಿಗೆ 5 BHK ಅಪಾರ್ಟ್ಮೆಂಟ್ ಅಲ್ಲಿ ಬಾಡಿಗೆ ಕೂಡ ಪಡೆದಿದ್ರು. ಮದುವೆಯಾದ ಕೆಲವೇ ದಿನಗಳಲ್ಲಿ ಇಬ್ಬರ ಸಂಬಂಧದಲ್ಲಿ ಬಿರುಕು ಬಿದ್ದಿದೆ. ಅದಿತಿ ತನ್ನ ಸಹ ಕಲಾವಿದ ಸಮರ್ಥ ಅನ್ನುವಂಥವರ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ಲು ಅನ್ನುವಂತಹ ವಿಚಾರವನ್ನ ಪತಿ ಅಭಿನಿತ್ ಆರೋಪ ಮಾಡಿದ್ದಾರೆ. ಇಬ್ರು ಕೆಲ ದಿನಗಳಿಂದ ಕ್ಲೋಸ್ ಆಗಿದ್ರು. ನಿರ್ಮಾಪಕಿ ಕರಿಷ್ಮಾಗೂ ಅದು ತಿಳಿದಿತ್ತು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಅದಿತಿ ಮತ್ತು ಸಾಮರ್ಥ್ಯ ಒಟ್ಟಿಗೆ ಇರುವಾಗ ಅಭಿಜಿತ್ ಅವರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಇಬ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಅಭಿನಿತ್ ಅವನ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಜೊತೆಗೆ ಅದಿತಿ ದೊಡ್ಡ ಜಗಳವನ್ನ ತೆಗೆದು ರಂಪಾಟ ಮಾಡಿ ಕಿರ್ಚಿ ಅಮ್ಮ ನಿಂದು ತಪ್ಪಾದ್ಮೇಲೆ ನೀವು ಒಪ್ಕೋಬೇಕು, ಅದು ಬಿಟ್ಬಿಟ್ಟು ಗಂಡನ ಮೇಲೆ ಕಿರ್ಚಿ ಕೂಗಾಡಿ ರಂಪಾಟ ಮಾಡಿದ್ಲಂತೆ. ಅದು ಯಾವ ಸುಖಕರ್ಮಕ್ಕೆ ಮದುವೆ ಆಗ್ತಿರೋ ಗೊತ್ತಾಗ್ತಾ ಇಲ್ಲ.